ಅದೆಷ್ಟೋ ಸಲ ಅದೊಂದು ಊರಿನ ಜನ ಆ ಊರಿನ ಬೀದಿ ನಾಯಿಗೆ ಕಲ್ಲು ಹೊಡೆಯುತ್ತಿದ್ರು. ಆದರೆ ತನ್ನ ಪ್ರಾಣ ಕೊಟ್ಟು ಅದೇ ನಾಯಿ ಆ ಊರ ಜನರ ಮಕ್ಕಳ ಪ್ರಾಣ ಉಳಿಸಿತ್ತು. ನಮಸ್ಕಾರ ಹಾಗೂ ಸ್ವಾಗತ ಸ್ನೇಹಿತರೆ, ಗೋಲ್ಡನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವು ಯಾರನ್ನ ಕೀಳಾಗಿ ಕಾಣ್ತೀವೋ ಅಥವಾ ಬೆಲೆ ಕೊಡದ ಹಾಗೆ ಇರ್ತೀವೋ, ಕೆಲವೊಂದು ಸಲ ಅಂಥವರೇ ನಮ್ಮ ಬದುಕಿನ ಕಷ್ಟಕರ ಪರಿಸ್ಥಿತಿ ಹಾಗೂ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡುವ ಮುಖಾಂತರ ನಾವು ಅವರ ಋಣ ಜೀವನ ಪರ್ಯಂತ ತೀರಿಸಕ್ಕಾಗದ ರೀತಿಯಲ್ಲಿ ಅವರ ಕೊಡುಗೆ ನಮ್ಮ ಜೀವನದಲ್ಲಿ ಇರುತ್ತೆ. ಸ್ನೇಹಿತರೆ, ಇಷ್ಟೊಂದು ಪೀಠಿಕೆ ಹೇಳೋಕ್ಕೆ ಕಾರಣ ಅದೊಂದು ಊರಿನಲ್ಲಿದ್ದ ಬೀದಿ ನಾಯಿಯ ಕತೆ ಇಡೀ ಮನುಕುಲಕ್ಕೆ ಧೈರ್ಯ ಸ್ಫೂರ್ತಿ ನೀಡುವಂತಹದ್ದು ಆಗಿದೆ. ಸ್ನೇಹಿತರೆ, ಅದೊಂದು ಪುಟ್ಟ ಊರು. ಆ ಪುಟ್ಟ ಊರಲ್ಲೊಂದು ಸುಂದರ ಶಾಲೆ. ಆ ಶಾಲೆಯ ಆವರಣದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಬಣ್ಣ ಬಣ್ಣದ ಚಿಟ್ಟೆಯಂತೆ ಆಟ ಆಡ್ತಾ ಇದ್ರು. ಆದರೆ ಅದೇ ಸಮಯಕ್ಕೆ ಒಂದು ಹಾವು ಎಡೆ ಎತ್ತಿ ಆಟ ಆಡುತ್ತಿದ್ದ ಮಕ್ಕಳತ್ತ ಹೋಗುತ್ತಿತ್ತು. ಆಡುತ್ತಿದ್ದ ಮಕ್ಕಳ ಚಿತ್ತ ಹಾವಿನತ್ತ ಬಿದ್ದಾಗ ಮಕ್ಕಳು ಭಯ ಆತಂಕದಿಂದ ಕೂಗಾಡಲು ಹಾಗೂ ಚೀರಾಡಲು ಪ್ರಾರಂಭಿಸಿದವು. ಅದೇ ಶಾಲೆಯ ಆವರಣದಲ್ಲಿ ಅದೊಂದು ಮರದ ಕೆಳಗೆ ಮಲಗಿದ ನಾಯಿಯ ಕಿವಿಗೆ ಮಕ್ಕಳ ಕೂಗಾಟ ಚೀರಾಟದ ಧ್ವನಿ ಕೇಳಿಸಿತ್ತು. ತಕ್ಷಣ ಎದ್ದ ಕೂಡಲೇ ನಾಯಿ ಮಕ್ಕಳತ್ತ ಓಡಿ ಹೋಗುತ್ತೆ. ಮಕ್ಕಳನ್ನ ಇನ್ನೇನು ಹಾನಿ ಮಾಡಬೇಕು ಹಾವು ಅನ್ನುವಷ್ಟರಲ್ಲೇ ನಾಯಿ ಒಂದು ಕ್ಷಣನೂ ವ್ಯರ್ಥ ಮಾಡದೆ ಹಾವಿನ ಮೇಲೆ ಎಗರಿತು. ಹಾವು ಮತ್ತು ನಾಯಿಯ ಕಾಳಿಂಗ ಯುದ್ಧದಂತೆ ಇತ್ತು. ಆದರೆ ವಿಷಭರಿತ ಹಾವು ನಾಯಿಯನ್ನ ಪದೇ ಪದೇ ಕಚ್ಚುತ್ತಿತ್ತು. ಆದರೆ ನಾಯಿ ತನ್ನ ಪ್ರಾಣದ ಹಂಗು ತೊರೆದು ವೀರ ಯೋಧನಂತೆ ಹಾವನ್ನ ಸಾಯಿಸಿ ಮಕ್ಕಳ ಪ್ರಾಣ ಉಳಿಸಿತ್ತು. ಕೊನೆಗೆ ಮಕ್ಕಳ ಕಣ್ಣಿನೊಳಗಿನ ಭಯ ಆತಂಕ ಮರೆಯಾಗಿ ಅವರ ಮುಖದಲ್ಲಿನ ಸಂತಸ ಕಂಡು ನಿಯತ್ತಿನ ನಾಯಿ ಚಿರನಿದ್ರೆಗೆ ಜಾರಿತು.